ಮೇಡಮ್ ಮೊನ್ನೆನೂ ತಗೋತಾ ಇದ್ದೀನಿ. ಅಂದ್ರೆ ಆ ತರ ಏನ್ ನೆಗೆಟಿವಿಟಿ ಇಲ್ಲ, ಮುಂಚೆ ತರ ಚೆನ್ನಾಗೇ ಇದ್ದೀನಿ. ಕಂಟಿನ್ಯೂ ಮಾಡ್ತಾ ಇದೀನಿ ಎಕ್ಸರ್ಸೈಸ್. ಮಾರ್ನಿಂಗ್ ಮೆರಿಡಿಯನ್, ಆಮೇಲೆ ಇನ್ನೊಂದು ಕೊಟ್ಟಿದ್ರ 4 ಮಾಡ್ತಾ ಇದ್ದೀನಿ. ಮುಂಚೆ ತರ ಇಲ್ಲ ಮೇಡಮ್, ಈಗ ನೆಗೆಟಿವಿಟಿ ಎಲ್ಲ ರಿಮೂವ್ ಆಗಿದೆ. ಆಲ್ಮೋಸ್ಟ್ 50% ಕಮ್ಮಿ ಆಗಿದೆ. ಮುಂಚೆ ತರ ಅದೇ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ಬರ್ತಿತ್ತು ಅಂತ ಹೇಳಿದ್ವಿ ನಿಮಗೆ ನಾವು. ದಿನಾಲು ಚೈಲ್ಡ್ಹುಡ್ ಮೆಮೊರೀಸ್ ಇದಾಗ್ತಿರ್ತವೆ. ಮೆಮೊರೀಸ್ ಎಲ್ಲ ಅವಾಗಿಂದು, ಯಾರು ಅಂದಿರೋದು, ಬೈದಿರೋದು, ಕ್ಲಾಸ್ ಕೇಳಿರೋದು, ಸ್ಕೂಲಲ್ಲಿ ಆಟ ಪಾಠಗಳೆಲ್ಲ ಇದ್ ಮಾಡಿರೋದೆಲ್ಲ ಬರ್ತಂತ ಹೇಳಿದ್ವಿ. ಈಗ ಅದೆಲ್ಲ ಇದಾಗಿದೆ, ರಿಮೂವ್ ಆಗಿದೆ. ಈಗ ಮಾರ್ನಿಂಗ್ 4 ಎಕ್ಸರ್ಸೈಸ್ ಮಾಡ್ತಾ ಇದೀನಿ ಮೇಡಮ್. ಮತ್ತೆ ನೈಟ್ ಮಾಡ್ಬೇಕಾ? ಇದಕ್ಕೆ ಮತ್ತೆ ಕಂಟಿನ್ಯೂ? ಎಸ್, ನೈಟ್ ಮಾಡಬೇಕಾಗತ್ತೆ. ಯಾಕಂದ್ರೆ ನೈಟ್ ನೀವು ಟೀಟಾ ಸ್ಟೇಜ್ಗೆ ಹೋಗ್ತೀರಾ, ಮತ್ತೆ ಡೆಲ್ಟಾ ಡೀಪ್ ಸ್ಲೀಪ್ ಸ್ಟೇಟ್ಗೆ ಹೋಗ್ತೀರಾ. ಅದಕ್ಕೂ ಮುಂಚೆ ನೀವು ಆಲ್ಫಾ ಸ್ಟೇಟ್ಗೆ ಮೇಡಮ್ ಹೋಗ್ಬಿಟ್ಟು ಆಮೇಲೆ ನೀವು ಹೋಗಬೇಕು. ದಟ್ ಈಸ್ ವೈ ಇಟ್ ಈಸ್ ವೆರಿ ಇಂಪಾರ್ಟೆಂಟ್, ರೈಟ್? ನೈಟ್ ಆಲ್ಸೋ ಯು ಡೂ ದ ಎಕ್ಸಸೈಸಸ್, ಬಿಡಬೇಡಿ. ಆ್ಯಂಡ್ ಮೋರ್ ಓವರ್ ಯುವರ್ ಬಾಡಿ ಇಸ್ ಮೇಡಮ್ ಹೀಲಿಂಗ್. ಆ್ಯಕ್ಚುಲಿ ಪಾಸ್ಟ್ ಟ್ರಾಮಾ ಏನಿದೆ, ಅನ್ಯೂಶುವಲ್ ಥಿಂಕಿಂಗ್ ಏನು ಬರ್ತಾ ಇತ್ತು, ಓವರ್ ಥಿಂಕಿಂಗ್, ನೆಗೆಟಿವ್ ಥಿಂಕಿಂಗ್ ಏನಿದೆ, ಅದೆಲ್ಲ ಹೀಲ್ ಆಗ್ತಾ ಇದೆ. ದಟ್ ಈಸ್ ದ ರಿಸಲ್ಟ್. ಓಕೆ, ಇದು ಮೆಡಿಕೇಶನ್ ಇದೆಯಾ ನಿಮಗೆ ಇನ್ನು ಏನಾದರೂ? ಇಲ್ಲ ಮೇಡಮ್, ಎಲ್ಲ ಬಿಟ್ಬಿಡಿ ಮೇಡಮ್. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇತ್ತು ಮುಂಚೆ, ಅದನ್ನೆಲ್ಲ ಬಿಟ್ಬಿಟ್ಟಿದೆ ಮೇಡಮ್. ಅಂದ್ರೆ ಓವರ್ ಡೋಸ್ ತಗೊಂಡಿದ್ದೆ ಮೇಡಮ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದಾಗ. ಇವಾಗ ಮೇಡಮ್ ಆನೆಸ್ಟ್ಲಿ ಹೇಳ್ತಾ ಇದೀನಿ, ಇದು ವರ್ಕ್ಶಾಪ್ ಸ್ಟಾರ್ಟ್ ಆದಾಗಿಂದ ನಾನು ಈವನ್ ಮೊನ್ನೆ ಸಿಕ್ಕಾಪಟ್ಟೆ ಬ್ಯಾಕ್ ಪೇನ್ ಬಂದ್ರು ನಾನು ಈವನ್ ಒಂದ್ ಟ್ಯಾಬ್ಲೆಟ್ಸ್ ತಗೊಂಡಿಲ್ಲ. ಅಷ್ಟು ಮೆಂಟಲಿ ಸ್ಟ್ರಾಂಗ್ ಆಗಿದ್ದೀನಿ. ನೋಡ್ಕೊಳ್ಳೋಣ ಏನಾಗುತ್ತೆ ನೋಡ. ಮುಂಚೆ ತರ ಮುಂಚೆ ನಾನು ಬರೇ ಅಟ್ಲೀಸ್ಟ್ ಬರೇ ಕೋಲ್ಡ್ಗೆ ಟ್ಯಾಬ್ಲೆಟ್ ತಗೊಂಡ್ಬಿಡ್ತಿದ್ದೆ, 2-3. ಇವಾಗ ನಾನು ಟ್ಯಾಬ್ಲೆಟ್ ತಗೊಳ್ಳೋದು ನಿಲ್ಸಿನಿ, ಮೆಡಿಕೇಶನ್ ಮಾಡ್ತಾನಿಲ್ಲ. ಜ್ವರ ಬಂದ್ರು ತಗೋತಿಲ್ಲ ನಾನು ಇವಾಗ. ವಂಡರ್ಫುಲ್, ವಂಡರ್ಫುಲ್. ಲೈಕ್ ನಿಮ್ಗೂ ಮೇಡಮ್ ಇವಾಗ ಬಾಡಿ ಹೀಲ್ ಆಗ್ತಾ ಇದೆ. ಅಂಡ್ ಮೋಸ್ಟ್ ಆಫ್ ದ ಬೆಟರ್ ಥಿಂಗ್ ಏನಂದ್ರೆ ನಿಮಗೆ ಪಾಸಿಟಿವ್ ರಿಸಲ್ಟ್ ಬರ್ತಾ ಇದೆ. ಅಂಡ್ ಹಾ ಮೇಡಮ್ ವೆರಿ ಇಂಪಾರ್ಟೆಂಟ್ ದಟ್ ನೆಗೆಟಿವ್ ಎನರ್ಜಿ ಈಸಿಯಾಗಿ ಬರುತ್ತೆ. ಆಮೇಲೆ ನಿಮ್ಮ ಕಾನ್ಸಂಟ್ರೇಷನ್ ಆ ಕಡೆ ಈ ಕಡೆ ಹೋಗ್ತಾ ಇದೆ ಅಂದರೆ ಮೇನ್ಲಿ ಟೂ ಮೆನಿ, ಅದನ್ನು ಅಬ್ಸರ್ವ್ ಮಾಡಬೇಕು. ಟೂ ಮೆನಿ ಥಿಂಗ್ಸ್ ಆರ್ ರನ್ನಿಂಗ್ ಇನ್ ಯುವರ್ ಮೈಂಡ್. ಮನೆಯದಾಗಿರ್ಬೋದು, ಎಸ್ ಕೆಲಸದ್ದಾಗಿರ್ಬೋದು, ಎಸ್ ನಿಮ್ಮ ಆರೋಗ್ಯದಾಗಿರ್ಬೋದು, ಫ್ರೆಂಡ್ಸ್ದಾಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ಫ್ಯಾಮಿಲಿದಾಗಿರ್ಬೋದು, ವಾಟ್ ಎವರ್ ಇಟ್ ಈಸ್, ಯುವರ್ ಮೈಂಡ್ ಈಸ್ ಸ್ಕ್ಯಾಟರ್ಡ್ ಹಿಯರ್ ಆ್ಯಂಡ್ ದೇರ್. ಆ್ಯಂಡ್ ಎಲ್ಲೋ ಒಂದು ಹತ್ರ ಫಿಯರ್ ಆಫ್ ಜಡ್ಜ್ಮೆಂಟ್ ಇರ್ಬೋದು ನಿಮಗೆ, ಯಾರು ಏನು ಅನ್ಕೋತಾರೆ, ಯಾರು ಏನು ಮಾಡ್ತಾರೆ. ಆ್ಯಂಡ್ ಏನೋ ಒಂದು ಕಡೆಯಿಂದ ಯು ನೀಡ್ ದಟ್ ಪರ್ಟಿಕ್ಯುಲರ್ ಕನ್ಫರ್ಮೇಷನ್, ಆ ಥರದ್ದು ಏನಾದರೂ ಇರುತ್ತೆ. ಆ್ಯಂಡ್ ಮೇನ್ಲಿ ಈ ಬ್ಯಾಕ್ ಪೇನ್ ಅಂದ್ರಲ್ಲ, ಬ್ಯಾಕ್ ಪೇನ್, ಹೌ ಮೆನಿ ಆಫ್ ಯು ಆರ್ ಹ್ಯಾವಿಂಗ್ ಬ್ಯಾಕ್ ಪೇನ್ ಹಿಯರ್? ಎಷ್ಟು ಜನಕ್ಕೆ ಬ್ಯಾಕ್ ಪೇನ್ ಇದೆ? ಓಕೆ, ಟೆಲ್ ಮಿ, ಟೈಪ್ ಇಟ್ ಇನ್ ದ ಚಾಟ್ ಬಾಕ್ಸ್. ಹೌ ಮೆನಿ ಆಫ್ ಯು ಆರ್ ಹ್ಯಾವಿಂಗ್ ಬ್ಯಾಕ್ ಪೇನ್ ಹಿಯರ್? ನಿಮ್ಮ ಲೋಯರ್ ಬ್ಯಾಕ್ ಆಗಿರ್ಬೋದು, ಅಪ್ಪರ್ ಬ್ಯಾಕ್ ಆಗಿರ್ಬೋದು, ಮಿಡಲ್ ಬ್ಯಾಕ್ ಆಗಿರ್ಬೋದು. ವಾಟ್ ಈಸ್ ದಟ್ ಪರ್ಟಿಕ್ಯುಲರ್ ಥಿಂಗ್? ಎಲ್ಲಿ ಕರೆಕ್ಟಾಗಿ ನೋವಾಗುತ್ತೆ? ಬೆನ್ನು ನೋವು ಅಂದರೆ ನಿಮಗೆ ಎಲ್ಲಿ ಕರೆಕ್ಟಾಗಿ ನೋವು ಆಗುತ್ತೆ? ಓಕೆ, ವೇ ಡು ಯು ಫೀಲ್ ದಟ್ ಪರ್ಟಿಕ್ಯುಲರ್ pain exactly? Because body mind ಎಲ್ಲ connected, everything is connected here. You can't just blame body, you can't just blame mind. Okay, ಎಷ್ಟು interlink ಆಗಿರುತ್ತೆ ಅಂದ್ರೆ, today I'm going to tell you something, it is going to surprise you. Okay, I want all of you, okay, ಸ್ವಲ್ಪ ಜನ ಅಷ್ಟು ಟೈಪ್ ಮಾಡ್ತಾ ಇದೀರಾ. I want all of you to type in why, like what kind of a pain. Okay, back pain ಇದೆಯಾ? If yes, where does it actually, okay, come to you? Okay, back full down pain ಬರ್ತಾ ಇದೆ, upper and lower backbone pain ಬರ್ತಾ ಇದೆ ಅಂತ ಕೃಷ್ಣ. Okay, Krishna is saying that. Naveen is saying yes. Where Naveen exactly ನಿಮ್ಗೆ ನೋವು ಬರ್ತಾ ಇರೋದು? ಕಿರಣ್ is also saying yes, ಬ್ಯಾಕ್ ಪೇನ್ ಇದೆ, ಬ್ಯಾಕ್ ಪೇನ್ ಇದೆ ಅಂತ. ಬ್ಯಾಕ್ ಪೇನ್ ಇಸ್ ಆಲ್ರೆಡಿ ಇಟ್ ಈಸ್ ಲಿಂಕ್ ಟು ಯೋರ್ ಎಮೋಷನಲ್ ಫೀಲಿಂಗ್ಸ್. ಏನು ಎಮೋಷನಲ್ ಫೀಲಿಂಗ್ಸ್ ಅಂದರೆ, ತುಂಬ ಲೋಯರ್ ಬ್ಯಾಕ್ ಪೇನ್ ಬರ್ತಾ ಇದೆ ಅಂದರೆ ನೀವು ಎಷ್ಟೊಂದು, ರೈಟ್, ಇವಾಗಾಗಿರ್ಬೋದು, ಹಿಂದೆ ಆಗಿರ್ಬೋದು, ಇಟ್ ಈಸ್ ಅ ಲಾಂಗ್ ಡ್ಯೂರೇಷನ್ ಕ್ರಾನಿಕ್ ಟೈಪ್. ಅಂದರೆ ಹಂಗೆ ಬಂದು ಹಂಗೆ ಹೋಗೋದಲ್ಲ, ತುಂಬ ಸ್ವಲ್ಪ ಬಹಳ ದಿನ, ಓಕೆ, ಬಹಳ ವರ್ಷ ಅಂತ ಇಟ್ಕೊಳ್ಳಿ. ಓಕೆ, ಬಹಳ ವರ್ಷ ನೀವು ಯಾವುದೋ ಒಂದು ಫೈನಾನ್ಷಿಯಲ್ ಗೋಲ್ನ ಮೀಟ್ ಮಾಡಿಲ್ಲ, ಯಾವುದೋ ಒಂದು ಫೈನಾನ್ಷಿಯಲಿ ಏನು ಅಂದ್ಕೊಂಡಿರ್ತೀರಿ, ಮಾಡಿರಲ್ಲ, ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿರ್ತೀರ, ಫೋಕಸ್ ಮಾಡಿರ್ತೀರ. ಆ್ಯಂಡ್ ಲೈಕ್ ಇದನ್ನ ಮಾಡೋಕ್ಕಾಗಿಲ್ಲ, ಎಸ್ಪೆಷಲಿ ಹಣಕಾಸಿನ ವಿಚಾರವಾಗಿ. ಓಕೆ, ಯು ಟಾಟ್ ಸೋ ಮಚ್, ಅದು ಇಟ್ ಈಸ್ ಲಿಂಕ್ ಟು ದ ಲೋಯರ್ ಬ್ಯಾಕ್ ಪೇನ್. ಓಕೆ, ಮತ್ತು ಮಿಡಿಲ್ ಬ್ಯಾಕ್ ಪೇನಲ್ಲಿ ಏನಾದರೂ, ಓಕೆ, ಮಿಡಿಲ್ ಬ್ಯಾಕ್ ಪೇನಲ್ಲಿದ್ದರೆ ನೀವು ಪಾಸ್ಟ್ ಟ್ರಾಮಾ, ಏನೋ ಒಂದು ಪಾಸ್ಟಲ್ಲಿ ಇನ್ಸಿಡೆಂಟ್ ಆಯಿತು, ನಿಮ್ಮನ್ನೇ
ಕೆಟ್ಟದಾಗಿ ಬಳಸ್ಕೊಂಡಿದ್ರು, ನಿಮ್ಮನ್ನೇ ಕೆಟ್ಟದಾಗಿ ಬೈದಿದ್ರು, ಹೀಯಾಳಿಸಿದ್ರು, ನೋಯಿಸಿದ್ರು, ಮ್ಯಾನಿಪುಲೇಟ್ ಮಾಡಿದ್ರು, ಅನ್ಯಾಯ ಮಾಡಿದ್ರು, ಮೋಸ ಮಾಡಿದ್ರು. ಆಲ್ ದಿಸ್ ಇಸ್ ಗ್ಯಾದರ್ಡ್. ಆ ಪೇನ್ ಎಲ್ಲ ಎಲ್ಲಿ ಗ್ಯಾದರ್ ಆಗುತ್ತೆ ಅಂದ್ರೆ ದಟ್ಸ್ ವೇರ್ ಯು ಗೆಟ್ ಇನ್ ದ ಮಿಡಲ್ ಅಲ್ಲಿ ತುಂಬಾ ಬ್ಯಾಕ್ ಪೇನ್ ಬರುವಂಥದ್ದು. ಓಕೆ. ಅಂಡ್ ಪಾಸ್ಟ್ ಅಲ್ಲಿ ಈ ತರ ಮಾಡಬಾರ್ದಾಗಿತ್ತು, ಓಕೆ ಈ ತರ ಆಯ್ತು ಬಟ್ ನಾನು ಆ ತರ ಮಾಡಬಾರ್ದಾಗಿತ್ತು, ಆ ತರದ ಆಲೋಚನೆಗಳೆಲ್ಲ ಬರೋದು. ಓಕೆ. ಅಂಡ್ ಅಪ್ಪರ್ ಬ್ಯಾಕ್ ಪೇನ್ ಯಾವಾಗ ಬರುತ್ತೆ ಅಂದ್ರೆ ಇಟ್ ಈಸ್ ಸಮಥಿಂಗ್ ಯು ಆರ್ ಏನಂದ್ರೆ ಮೇನ್ಲಿ ಯು ಹ್ಯಾವ್ ಡನ್ ಸಮಥಿಂಗ್ ಗುಡ್. ಓಕೆ. ನೀವು ಯಾರಿಗೋ ಏನೋ ಒಂದು ಒಳ್ಳೆ ಸಹಾಯ ಮಾಡಿರ್ತೀರಾ, ಬಟ್ ಅವರು ನಿಮ್ ನೀವು ತುಂಬಾ ಸಪೋರ್ಟ್ ಕೊಟ್ಟಿರ್ತೀರಾ, ಅವ್ರಿಗೆ ಒಳ್ಳೇದ್ ಮಾಡಿರ್ತೀರಾ, ಅವರು ನಿಮ್ಮನ್ನ ನೆನ್ಸ್ಕೊಂಡೇ ಇರಲ್ಲ, ಅವ್ರು ನಿಮ್ಗೆ ಥ್ಯಾಂಕ್ಸೇ ಮಾಡಿರಲ್ಲ, ಅವ್ರು ನಿಮ್ಗೆ ಒಳ್ಳೇದೇ ಮಾಡಿರಲ್ಲ. ರೈಟ್. ಐ ಮೀನ್ ಟು ಸೇ ದಟ್ ಇಟ್ ಈಸ್ ಅ ಪಾಯಿಂಟ್ ಆಫ್ ರೆಕಗ್ನೈಸೇಷನ್ ಆಗಿರ್ಬೋದು, ಲವ್ ಆಗಿರ್ಬೋದು, ಅಫೆಕ್ಷನ್ ಆಗಿರ್ಬೋದು. ಈ ತರ ಅಂದ್ರೆ ಇಲ್ಲೆಲ್ಲ ತುಂಬಾ ಪೇನ್ ಬರುತ್ತೆ. ಎವ್ರಿಥಿಂಗ್. ಓಕೆ. ನಮ್ಮ ಬಾಡಿಗೆ ಎಷ್ಟು ಇಂಟೆಲಿಜೆನ್ಸ್ ಇದೆ ಅಂದ್ರೆ ಇಟ್ ಆಕ್ಚುಲಿ ರಿಫ್ಲೆಕ್ಟ್ಸ್. ಓಕೆ. ಅಂಡ್ ದಟ್ ಈಸ್ ವೇರ್ ನಿಮ್ಗೆ ಏನಂದ್ರೆ ವಾಟ್ ಎವರ್ ಇಟ್ ಈಸ್ ದ ಗೋಲ್. ಇವತ್ತೇನಂದ್ರೆ ಮೇನ್ಲಿ ಫೋಕಸ್ ಆನ್ ದ ಪ್ರಾಸೆಸ್. ಇವತ್ತು ಯಾವುದೇ ಒಂದಾಗಿರ್ಲಿ, ನೀವು ಯಾರ ಜೊತೆನೆ ಕಮ್ಯುನಿಕೇಟ್ ಮಾಡುವಾಗ ಕೀಪ್ ದಟ್ ಪರ್ಟಿಕ್ಯುಲರ್ ಅನ್ನೆಸೆಸರಿ ಥಾಟ್ಸ್ ಔಟ್ ಆಫ್ ಲೂಪ್. ಓಕೆ. ಯಾವುದು ಅಷ್ಟೇ ಹೌ ಯು ಕ್ಯಾನ್ ಕೀಪ್. ಓಕೆ. ನಿಜ ಹೌದು, ನಾನು ದೂರ ಇಡಬೇಕು, ಕಾನ್ಸಂಟ್ರೇಟ್ ಮಾಡಬೇಕು, ಬಟ್ ಹೇಗ್ ಮಾಡೋದು ಗೊತ್ತಿಲ್ಲ. ದರ್ ಇಸ್ ಅ ಟ್ರಿಕ್. ಏನ್ ಗೊತ್ತಾ? ಯು ನೀಡ್ ಟು ರಿಮೆಂಬರ್ ಒನ್ ರೂಲ್ ಆಫ್ ಲೈಫ್. ಆ ರೂಲ್ ಆಫ್ ಲೈಫ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿರೋದು ಏನಕ್ಕೆ ಅಂದ್ರೆ ಯು ನೀಡ್ ಟು ರೀಕಾಲ್ ಸಮಥಿಂಗ್ ಅಂಡ್ ಅಪ್ಲೈ. ಏನಂದ್ರೆ ಆಲ್ವೇಸ್ ಲೈಫ್ ಈಸ್ ಚೇಂಜಿಂಗ್. ಯಾವುದು ಯಾವತ್ತು ಪರ್ಮನೆಂಟ್ ಅಲ್ಲ. ಇವತ್ತು ಯೌವನ ಇದೆ ನಮ್ಗೆ, ಇಟ್ ಈಸ್ ನಾಟ್ ಪರ್ಮನೆಂಟ್. ಇವತ್ತು ಮುದಿತನ ಇದೆ, ಅದು ಪರ್ಮನೆಂಟ್ ಅಲ್ಲ. ಇವತ್ತು ಕಾಯಿಲೆ ಇದೆ, ಅದು ಪರ್ಮನೆಂಟ್ ಅಲ್ಲ. ಓಕೆ. ಇವತ್ತು ನನ್ನ ಹತ್ರ ದುಡ್ಡಿದೆ, ಅದು ಪರ್ಮನೆಂಟ್ ಅಲ್ಲ. ಇವತ್ತು ಐ ಆಮ್ ಹ್ಯಾವಿಂಗ್ ಸೋ ಮೆನಿ ಮೆಟೀರಿಯಲಿಸ್ಟಿಕ್ ಥಿಂಗ್ಸ್. ಓಕೆ. ಕಾರು, ಬಂಗ್ಲೆ, ಅದು ಇದು ಎಲ್ಲ, ಇಟ್ ಮೇ ನಾಟ್ ಬಿ ಟುಮಾರೋ. ಇವತ್ತು ನನ್ಗೆ ತುಂಬಾ ಆಪ್ತರಿದ್ದಾರೆ, ನೋ, ಟುಮಾರೋ ದೇ ಮೈ ಗೋ. ಇವತ್ತು ನಾನು ಇದೀನಿ, ನಾಳೆ ನಾನು ಇಲ್ದೇನೆ ಇರ್ಬೋದು. ದಟ್ ಈಸ್ ವೇರ್ ಎವ್ರಿಥಿಂಗ್ ಈಸ್ ಜಸ್ಟ್ ಒಂದು ಫೇಸ್ ಅಷ್ಟೇ. ಇದು ಫೇಡ್ ಔಟ್ ಆಗ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಓನ್ಲಿ ಥಿಂಗ್ ಇಸ್ ಆ ಫ್ರೀನೆಸ್ ಇರ್ಲಿ. ಓಕೆ. ಎವ್ರಿಥಿಂಗ್ ಇವತ್ತು ಏನೇ ಒಂದು ಕೆಲಸ ಮಾಡಿದ್ರು ಫ್ರೀ ಇರಬೇಕು. ಏನಾಗುತ್ತೆ ಮೇನ್ಲಿ ಯಾಕೆ ಸರಿಯಾಗಿ ನಮ್ಮ ತಲೆ ಆಲೋಚನೆ ಮಾಡೋದಕ್ಕಾಗಲ್ಲ, ಎಸ್ಪೆಷಲಿ ಸ್ಟ್ರೆಸ್ ಟು ಪೀಪಲ್ ಲೈಕ್ ಯು, ಅಂದ್ರೆ ದ ನರ್ವ್ ಸೆಲ್ಸ್ ಆರ್ ಕ್ಯಾಲ್ಸಿಫೈಡ್ ಅಂದ್ರೆ ಏನು? ಇನ್ಫ್ಯಾಕ್ಟ್ ಪೀನಿಯಲ್ ಗ್ಲ್ಯಾಂಡ್ ಇದೆ ಅಲ್ವಾ, ಅಲ್ಲಿ ಕ್ಯಾಲ್ಸಿಫಿಕೇಶನ್ ಆಗ್ಬಿಡುತ್ತೆ. ಯಾಕಂದ್ರೆ ಲಾಟ್ ಆಫ್ ಸ್ಟ್ರೆಸ್ ಆಕ್ಚುಯಲ್ ಮೆಕ್ಯಾನಿಸಮ್ ನ ಚೇಂಜ್ ಮಾಡುತ್ತೆ. ಯಾಕೆ ಅಂದ್ರೆ ಅದು ಕಂಟ್ರೋಲ್ ಅಲ್ಲಿ ಇದ್ರೇನೆ ಪೀನಿಯಲ್ ಗ್ಲ್ಯಾಂಡ್ ಕೂಡ ಕರೆಕ್ಟ್ ಆಗಿ ವರ್ಕ್ ಆಗೋದು. ನಿಮ್ ಬ್ರೈನ್ ಇವತ್ತು ಡೆಸಿಷನ್ ತಗೊಳಕಾಗುತ್ತೆ. ಇದು ನನಗೆ ವರ್ಕೌಟ್ ಆಗುತ್ತಾ, ಇದು ನಾನು ಮಾಡ್ಬೇಕಾ, ನಾನು ಸೆಲ್ಫ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕಾ, ಬಿಕಾಸ್ ಅವ್ರದ್ದು ತಪ್ಪಲ್ಲ. ಇಲ್ಲಿ ಮೈಂಡ್ ಕ್ಯಾಲ್ಸಿಫಿಕೇಶನ್, ಅಲ್ಲಿ ಥಿಂಕಿಂಗ್ ಪ್ಯಾಟರ್ನ್ ಚೇಂಜ್ ಆಗಿರುತ್ತೆ, ಅವ್ರ ಡೆಸಿಷನ್ ತಗೊಳಕ್ಕೆ ಆಗಲ್ಲ. ಬಟ್ ಫಾರ್ ಯು ವೆನ್ ಎವರ್ ಇಟ್ ಇಸ್ ಮೋರ್, ಮೈಂಡ್ಗೂ ಅಷ್ಟೇ. ಮೈಂಡ್ ಯಾವಾಗ ಸರಿಯಾಗಿ ಕೆಲಸ ಮಾಡುತ್ತೆ? ಮೈಂಡು ಎಲ್ಲ ಪ್ರಾಪರ್ ಆಗಿದ್ದಾಗ, ಲೈಕ್ ದರ್ ಇಸ್ ಅ ಬ್ಯಾಲೆನ್ಸ್. ಆ ಬ್ಯಾಲೆನ್ಸ್ ನ ಕ್ರಿಯೇಟ್ ಮಾಡಿದ್ರೆ ಮೈಂಡ್ ಕರೆಕ್ಟ್ ಆಗಿ ವರ್ಕೌಟ್ ಆಗುತ್ತೆ. ಇಲ್ಲ ಯಾವುದೇ ಹೆಚ್ಚಾದ್ರೂ ವರ್ಕೌಟ್ ಆಗಲ್ಲ, ಇಲ್ಲ ಯಾವುದೇ ಕಡಿಮೆ ಆದ್ರೂ ವರ್ಕೌಟ್ ಆಗಲ್ಲ. ಟುಡೇ ಯು ನೀಡ್ ಟು ಸಿ ಫಾರ್ ವಿಚ್ ಒನ್ ಐ ಆಮ್ ಗಿವಿಂಗ್ ದಟ್ ಮಚ್ ಸೋ ಮಚ್ ಇಂಪಾರ್ಟೆನ್ಸ್ ಏನು ಕೊಡ್ತಾ ಇದ್ದೀನಿ, ಯಾಕೆ ಕೊಡಬಾರ್ದು ನಾನು ಅಷ್ಟೊಂದು ಇಂಪಾರ್ಟೆನ್ಸ್? ಯಾಕೆ ನನ್ನ ಹೆಲ್ತ್ ಅಂಡ್ ಮೈಂಡ್ ಸೆಟ್ ಇಂಪಾರ್ಟೆಂಟ್ ಅಂದ್ರೆ ಅದೊಂದು ಕಾಯ್ದೆ ಇಟ್ಕೊಂಡ್ರೆ ನೀವು ಲೈಫ್ ಲಾಂಗ್ ಯು ಕ್ಯಾನ್ ಲಿವ್ ಹ್ಯಾಪಿಲಿ, ಯು ಕ್ಯಾನ್ ಲಿವ್ ಲಾಂಗ್ ಅಂಡ್ ಎಷ್ಟೋ ವರ್ಷ ಬದುಕೋದೇ ಅಲ್ಲ, ಆರಾಮಾಗಿ ಸಂತೋಷವಾಗಿ ಬದುಕಬಹುದು. ದರ್ ಇಸ್ ಎ ಆಪ್ಷನ್. ಅಂಡ್ ಟುಡೇ ಪೀಪಲ್ ಆರ್ ಹ್ಯಾವಿಂಗ್ ಸೋ ಮಚ್ ಮನಿ ಆಲ್ಸೋ, ಅವ್ರು ಸಾಯ್ತಾ ಇದ್ದಾರೆ, ರೈಟ್? ಇವನ್ ದೆನ್ ದೇ ಆರ್ ನಾಟ್ ಫೀಲಿಂಗ್ ಹ್ಯಾಪಿ. ಆ ಹ್ಯಾಪಿನೆಸ್ ಜನರೇಟ್ ಮಾಡೋದನ್ನ ನೀವು ಕಲ್ತ್ಕೊಂಡ್ಬಿಡ್ಬೇಕು, ರೈಟ್? ಯು ನೀಡ್ ಟು ಬಿ ವಾಟ್ ಎವರ್ ದ ವರ್ಕ್, ಓಕೆ, ಅದನ್ನ ಪ್ರೀತಿಯಿಂದ ಮಾಡಿ. ಗಿವ್ ದಟ್ ಪರ್ಟಿಕ್ಯುಲರ್ ಪ್ಯಾಷನ್. ಓಕೆ. ಎವ್ರಿಥಿಂಗ್ ದಟ್ ಗೋಸ್ ಔಟ್ ಆಫ್ ಯು ನೀಡ್ ಟು ಬಿ ಅ ಗುಡ್ ಥಿಂಗ್. ಓಕೆ. ಡೋಂಟ್ ಫಿಯರ್ ಫಾರ್ ಎನಿಥಿಂಗ್. ಇವತ್ತು ನಮ್ಮ ದೇಹದಲ್ಲೂ ಅಷ್ಟೇ ಕಾಯಿಲೆ ಯಾಕೆ ಬರುತ್ತೆ? ಯಾವುದೋ ಒಂದು ಜಾಸ್ತಿ ಆಗಿರುತ್ತೆ, ಇಲ್ಲ ಯಾವುದೋ ಒಂದು ಕಮ್ಮಿ ಆಗಿರುತ್ತೆ. ಮೈಂಡ್ ಸೆಟ್ ಪ್ರಾಬ್ಲಮ್ ಜಾಸ್ತಿ ಬರುತ್ತೆ. ದೇರ್ ಇಸ್ ಸಮಥಿಂಗ್ ಮೋರ್ ಆರ್ ಸಮಥಿಂಗ್ ಲೆಸ್. ನಾವು ಯೋಚನೆ ಮಾಡೋ ರೀತಿಯಲ್ಲಿ ಕರೆಕ್ಟ್ ಆಗಿ ಯೋಚನೆ ಮಾಡೋ ವಿಧಾನ ಕಮ್ಮಿ ಆದಾಗ ಮೈಂಡ್ ಸೆಟ್ ಪ್ರಾಬ್ಲಮ್. ಇಫ್ ಯು ಆರ್ ಥಿಂಕಿಂಗ್ ಅಂಡ್ ಇಫ್ ಯು ಆರ್ ಓವರ್ ಥಿಂಕಿಂಗ್, ಯಾರೋ ಏನೋ ಅಂದ್ಬಿಟ್ರು, ಏನೋ ಆಗ್ಬಿಡ್ತು, ಅಥವಾ ಸಮ್ ನೆಗೆಟಿವ್ ಥಾಟ್ ಕೇಮ್ ಟು ಯು, ಕೀಪ್ ಆನ್ ಕಮಿಂಗ್, ದೆನ್ ಆಲ್ಸೋ
ಇಟ್ ಈಸ್ ಅ ಪ್ರಾಬ್ಲಮ್. ಅಲ್ಲಿ ಕೂಡ ಮತ್ತೆ ಮನಸ್ಸು ನಕಾರಾತ್ಮಕ ಆಲೋಚನೆಗಳ ಕಡೆನೆ ಹೋಗುತ್ತೆ. ದಟ್ ಈಸ್ ವೇರ್ ಡೋಂಟ್ ಗಿವ್ ಲಾಟ್ ಆಫ್ ಇಂಪಾರ್ಟೆನ್ಸ್ ಫಾರ್ ವಾಟ್ ಎವರ್ ಇಟ್ ಈಸ್. ಗಿವ್ ಪ್ರಿಯಾರಿಟಿ. ಇವಾಗ ಏನಂದ್ರೆ ನಾನೊಂದು ಗೋಲ್ ಇದೆ, ನಾನೊಂದು ರೀಚ್ ಆಗಬೇಕು, ಆ ಪ್ರಾಸೆಸ್ ಮೇಲೆ ಇಂಟ್ರೆಸ್ಟ್. ಪ್ರತಿದಿನ ಒಂದು ದಿನ ನಿಮ್ಗೆ ಆಪ್ಷನ್ ಸಿಕ್ಕಿದೆ ಟು ಬ್ರೀತ್ ಪ್ರಾಪರ್ಲಿ ಅಂಡ್ ಹಂಗ್ ನಾವು ಲೀಡ್ ಮಾಡಿದ್ರೇನೆ ದರ್ ಇಸ್ 100+ ಇಯರ್ಸ್ ನಿಮ್ಗೆ ವೆಯ್ಟ್ ಮಾಡೋದು. ಓಕೆ, ಇವತ್ತು ಸಮಥಿಂಗ್ ಟೂ ಮಚ್ ನಾವು ಸ್ಟ್ರೆಸ್ ಔಟ್ ಆದಾಗ ಇಟ್ ಆಲ್ಸ್ ಇದು ಬಿಕಾಸ್ ಆಫ್ ದ ಕ್ಯಾಲ್ಸಿಫಿಕೇಶನ್, ಎನ್ವಿರಾನ್ಮೆಂಟ್, ಮತ್ತೆ ತುಂಬಾ ಫಿಯರ್ ಅನ್ನೋ ಎಮೋಷನ್ ಇರುತ್ತೆ ಕೆಲವರಿಗೆ, ಜಾಸ್ತಿ ಜನಕ್ಕೆ, ರೈಟ್? ಇಟ್ ಇಸ್ ನಾಟ್ ಓನ್ಲಿ ಫಾರ್ ಶ್ರೀನಿವಾಸ್, ಇಟ್ ಈಸ್ ಫಾರ್ ಮೋಸ್ಟ್ ಆಫ್ ದ ಪೀಪಲ್. ಭಯ 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 ಭಯ. ಓಕೆ, ಹಿಂಗಾಗೋಯ್ತಲ್ಲ, ಹಿಂಗಾಗುತ್ತೇನೋ ಅನ್ನೋ ಭಯ, ಹಿಂಗಾಗೋಗ್ ಬಿಡ್ತಲ್ಲ ನಮ್ಗೆ ಅನ್ನೋ ಭಯ, ಅವ್ರೇನ್ ಮಾಡ್ಬಿಡ್ತಾರೋ ಅನ್ನೋ ಭಯ. ದೆರ್ ಇಸ್ ನೋ ಸೇಫ್ಟಿ, ದೆರ್ ಇಸ್ ನೋ ಸೆಕ್ಯೂರಿಟಿ. ನನ್ನ ಯಾಕೆ ಹಿಂಗ್ ಮಾಡ್ತಾ ಇದ್ದಾರೆ, ನನ್ನ ಯಾಕೆ ಈ ತರ ಮ್ಯಾನಿಪುಲೇಟ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋಂಥ ಫೀಲಿಂಗ್. ಓಕೆ, ನನ್ನ ಫ್ಯಾಮಿಲಿ ಎಲ್ಲೋಗಿ ನಿಂತ್ಕೊಳ್ಳುತ್ತೆ ಅನ್ನೋ ಫೀಲಿಂಗ್, ನನ್ನ ಹೆಲ್ತ್ ಎಲ್ಲೋಗುತ್ತೆ. ಡೋಂಟ್ ಫಿಯರ್ ಫಾರ್ ಸಮಥಿಂಗ್. ಓಕೆ, ಇವತ್ತೇನಿದೆ, ಇವತ್ತಿನ ಕೆಲಸ ಇವತ್ತು ಚೆನ್ನಾಗಿ ಮಾಡಿದ್ರೆ ನಾಳೆ ಒಳ್ಳೆ ರಿಸಲ್ಟ್ ಬರುತ್ತೆ. ಟು ಮಚ್ ಆಫ್ ಓವರ್ ಥಿಂಕಿಂಗ್ ಇಸ್ ಅನ್ನೆಸೆಸರಿ. ಡ್ರಾಪ್ ಔಟ್. ಓಕೆ, ಯಾವ್ದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀರೋ ಡ್ರಾಪ್ ಔಟ್ ಮಾಡಿ. ಓಕೆ, ಇವತ್ತು ನನ್ನ ಲಾಸ್ಟ್ ಡೇ ಅನ್ಕೊಂಡು ಬದುಕಬೇಕು, ಬಟ್ ದಟ್ ಈಸ್ ದ ವೇ, ದಟ್ ಈಸ್ ಓಪನಿಂಗ್ ದ ಪಾತ್ ಫಾರ್ ದ ಲಾಂಗ್ ಲಿವಿಂಗ್.